ಪ್ರಭಾವ ಪದ್ಧತಿಯ 16ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 46ನೇ ಶ್ಲೋಕದಲ್ಲಿ ಭಗವಂತ ಮತ್ತು ಆಚಾರ್ಯರನ್ನ ಹೋಲಿಸಿ ಹೇಳ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ಪದಸರಸಿಜಮೇ ತತ್ಪಾದುಕೆ ರಂಗಭರ್ತು ಪ್ರತಿನಿಧಿ ಪದವೀಂ ತೇ ಗಾಹತೆ ಸ್ವೇನ ಭೂಮ್ನಾ ತದಿದಮಪರತಾ ಚೇತ್ತಿಷ್ಟತಸ್ತಸ್ಯ ನಿತ್ಯಂ ಕಥಮಿವ ವಿದಿತಾರ್ಥಾ ತ್ವಾಂ ಭಜಂತೆ ಮಹಾಂತಃ. ಪಾದುಕಾ, ಎಲೈ ಪಾದುಕೆಯೇ, ಏತತ್ ರಂಗಭರ್ತುಃ, ಈ ರಂಗನಾಥನ, ಪದಸರಸಿಜಂ, ಕಮಲದ ಹೂವಿನಂತಿರುವ ಪಾದವಾದುದು, ಸ್ವೇನ ಭೂಮ್ನ, ತನ್ನ ಹಿರಿಮೆಯಿಂದ, ತೇ ನಿನಗೆ, ಪ್ರತಿನಿಧಿ ಪದವೀಂ, ಪ್ರತಿನಿಧಿಸುವ ಮಾರ್ಗವನ್ನ, ಗಾಹತೆ ಪಡೆಯುವುದು, ತದಿದಂ ಈ ವಿಷಯವಾದುದು, ಅಪರತಾಚೇತ್ ಬೇರೆಯದ್ದಾಗಿದ್ದರೆ, ತಸ್ಯ ತಿಷ್ಠತಃ ಆ ಪಾದವಿರಲು ಅದನ್ನ ಅನಾದರಿಸಿ, ವಿದಿತಾರ್ಥಃ ನಿಜವಾದ ವಿಷಯಗಳನ್ನ ತಿಳಿದಿರುವ, ಮಹಾಂತಃ ಮಹಾನ್ಗಳು, ನಿತ್ಯಂ ಯಾವಾಗಲೂ, ಕಥಮಿವ ಏತಕ್ಕಾಗಿ, ತ್ವಾಂ ನಿನ್ನನ್ನು, ಭಜಂತೆ ತಲೆಯಲ್ಲಿ ಇಟ್ಟುಕೊಳ್ಳುವರು. ನಾವು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನಮ್ಮ ತಲೆ ಮೇಲೆ ಪಾದುಕೆಯನ್ನ ಇಡ್ತಾರೆ. ಅದೇ ಭಗವಂತನ ಪಾದಗಳನ್ನೇ ನಮ್ಮ ತಲೆ ಮೇಲೆ ಇಡೋದಿಲ್ಲ. ಇದು ಯಾಕೆ? ಎಲ್ಲವನ್ನೂ ತಿಳಿದ ಹಿರಿಯರು ಕೂಡ ಪಾದುಕೆನೇ ತಮ್ಮ ತಲೆ ಮೇಲೆ ಇಟ್ಕೊಳ್ಳೋದಕ್ಕೆ ಕಾರಣ ಪಾದುಕಾದೇವಿಯೇ ಮೊದಲಿಗಳು. ಪಾದಗಳು ಪಾದುಕೆಗಳ ಬದಲಾಗಿ ಇದ್ದು ಪಾದುಕೆಯ ಪ್ರತಿನಿಧಿಯಾದ ಸ್ಥಾನವನ್ನು ಪಡೆದಿರುತ್ತದೆ. ಹಾಗಾಗಿ ಪಾದವು ಎರಡನೆಯದಾಗಿ ಆಗುತ್ತದೆ. ಆದುದರಿಂದ ಪಾದುಕಾದೇವಿಗೆ ಹೆಚ್ಚು ಹಿರಿಮೆ ಅಂತಾರೆ ದೇಶಿಕರು. ಇಲ್ಲಿ ಭಗವಂತನಿಗಿಂತಲೂ ಆಚಾರ್ಯರುಗಳಿಗೇ ಮಿಗಿಲಾದ ಸ್ಥಾನ ಇದೆ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.